1000 ವರ್ಷದ ಹಿಸ್ಟರಿ, ಸ್ಟೋನ್ ಅಲ್ಲಿ ಬಿಲ್ಡ್ ಮಾಡಿದ ಅದ್ಭುತ ಟೆಂಪಲ್ಸ್ ಮತ್ತು ರಾಯಲ್ ಪ್ಯಾಲೇಸ್ ಅಂತ ಹೆಸರು ಪಡೆದ ಜಾಗ. ಇದು ಕರ್ನಾಟಕದ ಪಟ್ಟದಕಲ್ಲು. ಚಿಟ್ಸ್ ಅಂಡ್ ಬಿಟ್ಸ್ ಇಂದ ಇನ್ನೊಂದು ಸುಂದರ ನೆನಪಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ ಕರ್ನಾಟಕದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಹಿಸ್ಟಾರಿಕ್ ಪ್ಲೇಸ್ ಪಟ್ಟದಕಲ್ಲು. ಇದು ಜಸ್ಟ್ ಒಂದು ಟೆಂಪಲ್ ಪ್ಲೇಸ್ ಅಲ್ಲ, ಇದು ನಮ್ಮ ಹಿಸ್ಟ್ರಿ, ಕಲ್ಚರು, ಆರ್ಕಿಟೆಕ್ಚರು ಮತ್ತೆ ನಮ್ಮ ಹೆರಿಟೇಜ್ನ ತೋರಿಸೋ ಅದ್ಭುತ ಸ್ಥಳ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾಕೆಂದ್ರೆ ಲಾಸ್ಟ್ ವರೆಗೂ ತುಂಬಾ ಬ್ಯೂಟಿಫುಲ್ ವ್ಯೂಸು, ಕಾರ್ವಿಂಗ್ಸು ಮತ್ತೆ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಇದೆ. ಪಟ್ಟದಕಲ್ಲಿಗೆ ಎಂಟ್ರಿ ಮಾಡಿದ್ಮೇಲೆ ಫಸ್ಟ್ ಇಂಪ್ರೆಷನ್ ಏನಂದ್ರೆ ಕಾಮ್, ಪೀಸ್ಫುಲ್ ಮತ್ತೆ ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ. ಸ್ಟೋನ್ ಟೆಂಪಲ್ಸ್, ಓಪನ್ ಸ್ಪೇಸ್, ಓಲ್ಡ್ ಆರ್ಕಿಟೆಕ್ಚರ್ ನೋಡಿದ್ಮೇಲೆ ಡೈರೆಕ್ಟ್ ಹಿಸ್ಟ್ರಿ ಟೈಮ್ಗೆ ಹೋಗ್ಬಿಡ್ತೀವಿ ಅನ್ಸುತ್ತೆ. ಈ ಪ್ಲೇಸ್ ನೋಡಕ್ಕೆ ಸಿಂಪಲ್ ಅಂತ ಅನ್ಸ್ಬೋದು, ಬಟ್ ಕ್ಲೋಸ್ ಅಲ್ಲಿ ನೋಡಿದ್ರೆ ಪ್ರತಿ ಸ್ಟೋನು, ಪ್ರತಿ ಕಾರ್ವಿಂಗು, ಪ್ರತಿ ಟೆಂಪಲ್ಗೆ ಒಂದು ಕತೆ ಇದೆ. ನಿಜವಾಗ್ಲೂ ಕ್ಯಾಮ್ರಾ ಅಲ್ಲಿ ನೋಡೋದಕ್ಕಿಂತ ಲೈವ್ ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾವು ಇದ್ರ ಬ್ಯೂಟಿ ಮತ್ತೆ ಹಿಸ್ಟ್ರಿನ ಸ್ಟೆಪ್ ಬೈ ಸ್ಟೆಪ್ಸ್ ಎಕ್ಸ್ಪ್ಲೋರ್ ಮಾಡೋಣ. ಪಟ್ಟದಕಲ್ಲು ಕರ್ನಾಟಕದಲ್ಲಿ ಇರುವ ಒಂದು ವೆರಿ ಫೇಮಸ್ ಹಿಸ್ಟಾರಿಕಲ್ ಪ್ಲೇಸ್. ಚಾಲುಕ್ಯರ ಕಾಲದಲ್ಲಿ ಇದು ರಾಜರ ಪಟ್ಟಾಭಿಷೇಕ ಮತ್ತು ಪ್ರಮುಖ ರಾಜಕೀಯ ಸಮಾರಂಭಗಳಿಗೆ ಬಳಸಲಾಗುತ್ತಿದ್ದ ಜಾಗ ಎಂದು ಇತಿಹಾಸ ಹೇಳುತ್ತದೆ. ಇನ್ನು ಬಿಗ್ಗೆಸ್ಟ್ ಥಿಂಗ್ ಅಂದ್ರೆ ಪಟ್ಟದಕಲ್ಲು ಇಸ್ ಎ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಅಂದ್ರೆ ಇದು ಇಂಡಿಯಾಗೆ ಮಾತ್ರ ಅಲ್ಲ, ವರ್ಲ್ಡ್ ಲೆವೆಲ್ ಅಲ್ಲಿ ಇಂಪಾರ್ಟೆಂಟ್ ಹೆರಿಟೇಜ್ ಪ್ಲೇಸ್ ಅಂತ ಗುರುತಿಸಿದ್ದಾರೆ. ಹಿಸ್ಟ್ರಿ ಲವರ್ಸ್ಗೆ, ಆರ್ಕಿಟೆಕ್ಚರ್ ಲವರ್ಸ್ಗೆ ಮತ್ತೆ ಟೆಂಪಲ್ಸ್ ಬ್ಯೂಟಿ ಇಷ್ಟ ಇರೋರ್ಗೆ ಇದು ಪರ್ಫೆಕ್ಟ್ ಪ್ಲೇಸ್. ಪಟ್ಟದಕಲ್ಲನ ಮೋಸ್ಟ್ ಸ್ಪೆಷಲ್ ಮಾಡೋದು ಇದ್ರ ಆರ್ಕಿಟೆಕ್ಚರ್. ಇಲ್ಲಿ ಟೆಂಪಲ್ಸ್ ನೋಡಿದ್ರೆ ನಿಮ್ಗೆ ಡಿಫ್ರೆಂಟ್ ಸ್ಟೈಲ್ ಮಿಕ್ಸ್ ಆಗಿರೋದು ಕಾಣಿಸುತ್ತೆ. ಮೇನ್ ಆಗಿ ದ್ರಾವಿಡನ್ ಸ್ಟೈಲ್ ಮತ್ತೆ ನಾಗರ ಸ್ಟೈಲ್ ಆರ್ಕಿಟೆಕ್ಚರ್ನ ಇಲ್ಲಿ ನೋಡ್ಬೋದು. ಇದು ತುಂಬಾ ರೇರ್ ಕಾಂಬಿನೇಷನ್. ಅದಕ್ಕೆ ಪಟ್ಟದಕಲ್ಲು ಇಂಡಿಯನ್ ಆರ್ಕಿಟೆಕ್ಚರ್ ಟೆಂಪಲ್ನ ಹಿಸ್ಟ್ರಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ಲೇಸ್. ಟೆಂಪಲ್ಸ್ನ ಕ್ಲೋಸ್ ಅಲ್ಲಿ ನೋಡಿದ್ರೆ ಕಾರ್ವಿಂಗ್ಸ್ ತುಂಬಾ ಡೀಟೇಲ್ಡ್ ಆಗಿರುತ್ತೆ. ಸ್ಟೋನ್ ಮೇಲೆ ಇಷ್ಟು ಬ್ಯೂಟಿಫುಲ್ ವರ್ಕ್ ಮಾಡಿದ್ದಾರೆ ಅಂದ್ರೆ ಆ ಟೈಮ್ ಅಲ್ಲಿ ಜನರು ಎಷ್ಟು ಟ್ಯಾಲೆಂಟೆಡ್ ಇದ್ರು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಆಗಲ್ಲ. ಪ್ರತಿ ಪಿಲ್ಲರ್, ಪ್ರತಿ ವಾಲ್, ಪ್ರತಿ ಸ್ಕಲ್ಪ್ಚರ್ಗೆ ಒಂದು ಆರ್ಟಿಸ್ಟಿಕ್ ಟಚ್ ಇದೆ. ನೋಡ್ತಾ ಹೋದ್ರೆ ಇದು ಜಸ್ಟ್ ಬಿಲ್ಡಿಂಗ್ ಅಲ್ಲ, ಒಂದು ಕಲಾಕೃತಿ ಅನ್ಸುತ್ತೆ. ಇಲ್ಲಿ ವಾಕ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಪೀಸ್ಫುಲ್ ಫೀಲ್ ಆಗುತ್ತೆ. ಓಪನ್ ಸ್ಕೈ, ಏನ್ಷಿಯಂಟ್ ಟೆಂಪಲ್ ಮತ್ತೆ ಓಲ್ಡ್ ಸ್ಟೋನ್ ಸ್ಟ್ರಕ್ಚರ್, ಕಂಪ್ಲೀಟ್ ಪ್ಲೇಸ್ಗೆ ಒಂದು ಡಿಫ್ರೆಂಟ್ ವೈಬ್ ಇದೆ. ಕೆಲವು ಟೆಂಪಲ್ಸ್ ಸಿಂಪಲ್ ಆಗಿ ಕಾಣಿಸುತ್ತೆ, ಬಟ್ ಕೆಲವೊಂದು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಪರ್ಟಿಕ್ಯುಲರ್ಲಿ ಟೆಂಪಲ್ ಟವರ್ಸು, ಕಾರ್ವಿಂಗ್ಸು ಮತ್ತೆ ಡಿಸೈನ್ ಡೀಟೇಲ್ಸ್ ನೋಡಿದ್ರೆ ತುಂಬಾ ಮೆಜೆಸ್ಟಿಕ್ ಅನ್ಸುತ್ತೆ. ಫೋಟೋ ತೆಗೆದುಕೊಳ್ಳೋಕೆ, ವಿಡಿಯೋ ಶೂಟ್ ಮಾಡೋಕೆ ಅಥವಾ ಜಸ್ಟ್ ಸೈಲೆಂಟ್ ಆಗಿ ಎಂಜಾಯ್ ಮಾಡೋಕೆ ಇದು ಸೂಪರ್ ಪ್ಲೇಸ್. ಹಿಸ್ಟ್ರಿ ಜೊತೆ ನೇಚರ್ ಕಾಮ್ನೆಸ್ ಕೂಡ ಸಿಗುತ್ತೆ. ಇವೆಲ್ಲ ಓಲ್ಡ್ ಮಾನ್ಯುಮೆಂಟ್ಸ್ ನೋಡಿದಾಗ ನಾನು ಪರ್ಸ್ನಲಿ ಫೀಲ್ ಮಾಡಿದಂದ್ರೆ ನಮ್ಮ ಪೂರ್ವಜರು ಎಷ್ಟು ಬ್ರಿಲಿಯಂಟ್ ಇದ್ರು ಅಂತ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ಹಿಸ್ಟ್ರಿನ ನಾವು ಎಷ್ಟು ಅಪ್ರಿಸಿಯೇಟ್ ಮಾಡಬೇಕಲ್ವಾ. ನಾವು ಜನರಲಿ ಮಾಡರ್ನ್ ಪ್ಲೇಸಸ್ಸು, ಮಾಲ್ಸು, ನ್ಯೂ ಅಟ್ರಾಕ್ಷನ್ಸ್ ನೋಡ್ತೀವಿ, ಬಟ್ ಈ ಥರ ಹೆರಿಟೇಜ್ ಪ್ಲೇಸಸ್ ನಮ್ಮ ರೂಟ್ಸ್ನ ರಿಮೈಂಡ್ ಮಾಡುತ್ತೆ. ಪಟ್ಟದಕಲ್ಲು ಜಸ್ಟ್ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಐಡೆಂಟಿಟಿ. ಈ ಥರ ಪ್ಲೇಸಸ್ನ ಪ್ರಿಸರ್ವ್ ಮಾಡೋದು, ವಿಸಿಟ್ ಮಾಡೋದು ಮತ್ತು ನೆಕ್ಸ್ಟ್ ಜನ್ರೇಷನ್ಗೆ ತೋರಿಸೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಹಿಸ್ಟ್ರಿ ಇಷ್ಟ ಇದ್ದರೆ, ಟೆಂಪಲ್ ಇಷ್ಟ ಇದ್ದರೆ, ಆರ್ಕಿಟೆಕ್ಚರ್ ಇಷ್ಟ ಇದ್ದರೆ ಅಥವಾ ಜಸ್ಟ್ ಪೀಸ್ಫುಲ್ ಬ್ಯೂಟಿಫುಲ್ ಪ್ಲೇಸ್ ನೋಡಬೇಕು ಅಂದರೆ ಪಟ್ಟದಕಲ್ಲು ಡೆಫಿನೆಟ್ಲಿ ವಿಸಿಟ್ ಮಾಡಬೇಕು. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಅಥವಾ ಸೋಲೋ ಟ್ರಿಪ್ಗೆ ಕೂಡ ಇದು ತುಂಬ ಒಳ್ಳೆ ಪ್ಲೇಸ್. ಎಸ್ಪೆಷಲಿ ಕರ್ನಾಟಕದಲ್ಲಿರೋರು ಅಟ್ಲೀಸ್ಟ್ ಒನ್ಸ್ ವಿಸಿಟ್ ಮಾಡಬೇಕು ಅಂತ ನನ್ನ ಫೀಲಿಂಗು. ನಿಮಗೆ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಇಷ್ಟ ಇದ್ದರೆ ಇದು ಕಂಟೆಂಟ್ಗೆ ಕೂಡ ಸೂಪರ್ ಪ್ಲೇಸ್. ಇಲ್ಲಿ ಒಂದು ದೇವಸ್ಥಾನ ಅಲ್ಲ, ಪ್ರತಿಯೊಂದಕ್ಕೂ ತನ್ನದೇ ಆದ ಬ್ಯೂಟಿ ಮತ್ತು ಇಂಪಾರ್ಟೆನ್ಸ್ ಇದೆ. ಪಟ್ಟದಕಲ್ಲಿನಲ್ಲಿ ಫೇಮಸ್ ಆಗಿ ನೋಡೋ ದೇವಸ್ಥಾನ ಅಂದ್ರೆ ವಿರೂಪಾಕ್ಷ ದೇವಸ್ಥಾನ.
ಇದು ಇಲ್ಲಿ ಇರುವ ಅತ್ಯಂತ ಭವ್ಯ ಮತ್ತು ಸುಂದರ ದೇವಸ್ಥಾನಗಳಲ್ಲಿ ಒಂದು. ಈ ದೇವಸ್ಥಾನವನ್ನು ನೋಡಿದಾಗ ಆ ಕಾಲದ ವಾಸ್ತುಶಿಲ್ಪ ಎಷ್ಟು ಗ್ರ್ಯಾಂಡ್ ಅಂತ ಅನ್ಸುತ್ತೆ. ಇದೇ ರೀತಿ ಮಲ್ಲಿಕಾರ್ಜುನ ದೇವಾಲಯ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಕೂಡ ಇಲ್ಲಿನ ಪ್ರಮುಖ ದೇವಾಲಯಗಳಲ್ಲಿ ಒಂದು. ಈ ಎರಡು ದೇವಸ್ಥಾನಗಳು ನೋಡೋದಕ್ಕೆ ಮಾತ್ರ ಅಲ್ಲ, ಅವುಗಳ ಸ್ಟ್ರಕ್ಚರು, ಡಿಸೈನ್, ಕಾರ್ವಿಂಗ್ ಎಲ್ಲವೂ ತುಂಬಾ ಸ್ಪೆಷಲ್ ಆಗಿದೆ. ಇಲ್ಲಿ ಸಂಗಮೇಶ್ವರ ದೇವಾಲಯ, ಕಾಡಸಿದ್ದೇಶ್ವರ ದೇವಾಲಯ, ಗಳಗನಾಥ ದೇವಾಲಯ, ಪಾಪನಾಥ ದೇವಾಲಯ, ಹೀಗೆ ಹಲವು ದೇವಸ್ಥಾನಗಳಿವೆ. ಪ್ರತಿ ದೇವಸ್ಥಾನವು ಸ್ವಲ್ಪ ಬೇರೆ ಸ್ಟೈಲ್ ನಲ್ಲಿ ಕಾಣಿಸುತ್ತೆ. ಇದೇ ಪಟ್ಟದಕಲ್ಲಿನ ಬ್ಯೂಟಿ. ಒಂದು ದೇವಸ್ಥಾನ ನೋಡಿದ್ಮೇಲೆ ಇನ್ನೊಂದು ದೇವಸ್ಥಾನ, ಒಂದು ಆಂಗಲ್ ನಲ್ಲಿ ನೋಡಿದ್ರೆ ಪ್ರತಿಯೊಂದರ ಚಾಮ್ ಬೇರೆನೆ ಕಾಣಿಸುತ್ತೆ. ನೋಡೋದಕ್ಕೆ ಎಲ್ಲಾ ಸ್ಟೋನ್ ಟೆಂಪಲ್ ಅನ್ಸ್ಬೋದು, ಆದ್ರೆ ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಪ್ರತಿ ದೇವಸ್ಥಾನದಲ್ಲೂ ಇರುವ ಕಾರ್ವಿಂಗ್ಸು, ಪಿಲ್ಲರ್ಸು, ಸ್ಟ್ರಕ್ಚರು ಎಲ್ಲವೂ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಹಾನೆಸ್ಟ್ಲಿ ನನಗೆ ಇಲ್ಲಿ ಬಂದ್ಮೇಲೆ ತುಂಬಾ ಇಷ್ಟ ಆಗಿದ್ದು ಈ ಪ್ಲೇಸ್ ನ ಕಾಮ್ನೆಸ್ ಮತ್ತು ಓಲ್ಡ್ ಟೈಮ್ ಫೀಲ್. ಇಲ್ಲಿ ಸುತ್ತುತ್ತಾ ಇರೋದಕ್ಕೆ ಒಂದು ಪೀಸ್ ಇದೆ. ಯಾವ ಹರಿ ಇಲ್ಲ, ಯಾವ ನಾಯ್ಸ್ ಇಲ್ಲ, ಜಸ್ಟ್ ಹಿಸ್ಟ್ರಿ ಜೊತೆ ಕನೆಕ್ಟ್ ಆಗೋ ಫೀಲಿಂಗ್ಸ್. ಕೆಲವು ಜಾಗಗಳು ಹೀಗೆ ಇರುತ್ತದೆ, ನೋಡಿದ್ಮೇಲೆ ಮನಸ್ಸಲ್ಲಿ ಉಳಿದು ಬಿಡುತ್ತವೆ. ಪಟ್ಟದಕಲ್ಲು ಕೂಡ ಅಂಥದೇ ಒಂದು ಪ್ಲೇಸು. ಎಸ್ಪೆಷಲಿ ಕರ್ನಾಟಕದಲ್ಲಿ ಇಷ್ಟು ಬ್ಯೂಟಿಫುಲ್ ಹೆರಿಟೇಜ್ ಪ್ಲೇಸ್ ಇರೋದು ನಿಜವಾಗ್ಲೂ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ಹಿಸ್ಟ್ರಿ, ಆರ್ಕಿಟೆಕ್ಚರು ಅಂಡ್ ಕಲ್ಚರು ಎಷ್ಟು ರಿಚ್ ಆಗಿದೆ ಅನ್ನೋದು ಇಲ್ಲಿ ಬಂದ್ಮೇಲೆ ಚೆನ್ನಾಗಿ ಗೊತ್ತಾಗುತ್ತೆ. ಇತಿಹಾಸ ಪುಸ್ತಕದಲ್ಲಿ ಓದೋದು ಒಂದು ಅನುಭವ, ಅದನ್ನೇ ಕಣ್ಣಾರೆ ನೋಡುವುದು ಇನ್ನೊಂದು ಅದ್ಭುತ ಅನುಭವ. ಕೆಲವೊಂದು ಜಾಗಗಳು ನೋಡಿ ಹೋಗೋದಕ್ಕೆ ಅಲ್ಲ, ಫೀಲ್ ಮಾಡೋಕೆ ಇರುತ್ತೆ. ಪಟ್ಟದಕಲ್ಲು ಅಂಥದ್ದೇ ಒಂದು ಪ್ಲೇಸ್. ಸೊ ಇದು ನಮ್ಮ ಪಟ್ಟದಕಲ್ಲು ಜರ್ನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನು ಈ ಥರ ಬ್ಯೂಟಿಫುಲ್ ಹಿಸ್ಟಾರಿಕಲ್ ಟೆಂಪಲ್ ಮತ್ತು ಟ್ರಾವೆಲ್ ಪ್ಲೇಸಸ್ ವಿಡಿಯೋಸ್ ಬೇಕಾದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಪ್ಲೇಸ್ ಜೊತೆ. ಅಂಟಿಲ್ ದೆನ್ ಬಾಯ್.